ಸ್ನೇಹಿತರೆ ನಮಸ್ತೆ. ಈ ಪ್ರಾಣಿ ಪಕ್ಷಿಗಳು ಗೋಳಾಟನಾದರೂ ಕೇಳಿ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಪೂರ್ತಿ ನೋಡಿ. ತುಂಬಾನೇ ಒಂದು ವಾರದಿಂದ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋಗಳು ತುಂಬಾನೇ ವೈರಲ್ ಆಗ್ತಿದೆ. ಏನಪ್ಪಾ ಘಟನೆ ಅಂದ್ರೆ, ಇದು ಮನುಷ್ಯನ ಕೃತ್ಯಕ್ಕೆ ಬಲಿಯಾಗ್ತಿರೋ 400 ಎಕರೆ ದಟ್ಟವಾದ ಕಾಡಿನ ಕತೆ. ಆದ್ರೆ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಮಾಹಿತಿನೇ ಗೊತ್ತಿಲ್ಲ, ಏನಪ್ಪಾ ಇದು ಘಟನೆ ಅಂತ. ಇದಿರೋ ಅಂತದ್ ಬಂದು ತೆಲಂಗಾಣದ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಪಕ್ಕದಲ್ಲಿರೋ 400 ಎಕರೆ ಸಂಪೂರ್ಣ ಅರಣ್ಯ ಪ್ರದೇಶ. ಅಲ್ಲಿನ ಅಧಿಕಾರಿಗಳು ಇಲ್ಲಿ ಯಾವುದೇ ತರದ ಪ್ರಾಣಿ ಪಕ್ಷಿ ಗಿಡ ಮರಗಳಿಲ್ಲ ಅಂತ ಸುಳ್ಳು ದಾಖಲೆಗಳನ್ನ ನಿರ್ಮಿಸಿ ಅಲ್ಲಿ IT ಪಾರ್ಕ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಅಲ್ಲಿ 700ಕ್ಕೂ ಹೆಚ್ಚು ಜಾತಿಯ ಗಿಡ ಮರಗಳು, 200ಕ್ಕೂ ಹೆಚ್ಚು ಜಾತಿಯ ಪ್ರಾಣಿ ಪಕ್ಷಿ ಅವುಗಳು ವಾಸ ಮಾಡ್ತಿದ್ದಾವೆ. ಸಾಲು ಸಾಲು ರಜೆ ಇರೋದನ್ನ ಕಂಡು 106 JCB ಬುಲ್ಡೇಜರ್ಗಳನ್ನ ತಂದು ರಾತ್ರೋರಾತ್ರಿ 100ಕ್ಕೂ ಹೆಚ್ಚು ಎಕರೆ ಅರಣ್ಯನ ನಾಶ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಕ್ ಹೋದಂತ ಅಲ್ಲಿನ ಸ್ಟೂಡೆಂಟ್ಸಿಗೆ ಪೊಲೀಸವ್ರನ್ನ ಕರೆಸಿ ತುಂಬಾನೇ ಚಿತ್ರಹಿಂಸೆ ಮಾಡಿದ್ದಾರೆ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಕಡೆಯಿಂದ ತಡೆ ಆಜ್ಞೆ ಬಂದಿದೆ. ದೊಡ್ಡ ದೊಡ್ಡ ಅಧಿಕಾರಿಗಳ ಕೈವಾಡ ಇರೋದ್ರಿಂದ ನಮ್ಮಂತ ಸಾಮಾನ್ಯ ಹೋರಾಟಗಾರರು ಏನು ಮಾಡ್ಲಿಕ್ಕಾಗಲ್ಲ. ಆದಷ್ಟು ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಕೈಲಾದಷ್ಟು ವೈರಲ್ ಮಾಡೋಣ. ಅಲ್ಲಿನ ಅರಣ್ಯ ಸಂಪತ್ತು, ಪ್ರಾಣಿ ಪಕ್ಷಿ ಗಿಡ ಮರಗಳನ್ನ ಕಾಪಾಡ್ಕೊಳ್ಳೋಷ್ಟಕ್ಕೆ ಕೈ ಜೋಡಿಸೋಣ. ದಯವಿಟ್ಟು ಪ್ರತಿಯೊಬ್ಬರು ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.